ಹರಿದಾಸ್ ಹಾರ್ಟ್ ಆಸ್ಪತ್ರೆ ವಾರ್ಷಿಕೋತ್ಸವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ. ನಗರದ ಸೂಪರ್ ಮಾರ್ಕೆಟ್ ರಸ್ತೆಯ ಜವಳಿ ಕಾಂಪ್ಲೆಕ್ಸ್ನಲ್ಲಿರುವ ಹರಿದಾಸ್ ಹಾರ್ಟ್ ಆಸ್ಪತ್ರೆಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಗುರುವಾರ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮಕನೂರ್ ಚಾಲನೆ ನೀಡಿದರು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಉತ್ತಮ ಆರೋಗ್ಯವೇ ಪ್ರತಿಯೊಬ್ಬರ ಅಮೂಲ್ಯ ಸಂಪತ್ತಾಗಿದ್ದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದರು. ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದರ ಜೊತೆಗೆ ವಿವಿಧ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಆರೋಗ್ಯ ಸುಧಾರಣೆ ಆಗಬೇಕೆಂಬ ಭಾವನೆಯಿಂದ ಇಲ್ಲಿ ಆಸ್ಪತ್ರೆ ಸನ್ಮಾನ್ಯ ಹರಿದಾಸ್ ಸಾಹೇಬರು ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಇದನ್ನು ಉದ್ಘಾಟನೆ ಮಾಡಿದ್ದೆ, ಲೋಕಾರ್ಪಣೆ ಮಾಡಿದ್ದೆ. ಅದು ಆದ ಕೆಲವೇ ದಿನಗಳಲ್ಲಿ ಗುಲ್ಬರ್ಗ ನಗರದಲ್ಲಿಯೇ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಇದು ಆಗಿದೆ. ಮತ್ತೆ ಹೃದಯ ಚಿಕಿತ್ಸೆಯೊಂದಿಗೆ ಒಬ್ಬ ಮನುಷ್ಯನಿಗೆ ಅಂಗಾಂಗಗಳ ಯಾವುದೇ ವೈಫಲ್ಯಗಳಿರಲಿ, ಯಾವುದೇ ರೋಗ ಇರಲಿ, ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಅವರಿಗೆ ಉಚಿತವಾದಂಥ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಕಡು ಬಡವರು ಬಂದರೆ ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸದೊಂದಿಗೆ ಅವರಿಗೆ ತಮ್ಮ ಮನೆಯ ಮಕ್ಕಳ ಹಾಗೆ ನೋಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನನಗನಿಸಿದ ಮಟ್ಟಿಗೆ ಬಡವರು, ದಲಿತರು, ಹಿಂದುಳಿದ ವರ್ಗದವರಿಗೆ ಇದೊಂದು ಆಶಾಕಿರಣ. ಯಾರೇ 24 ಗಂಟೆಯಲ್ಲಿ, ದಿನದ 24 ಗಂಟೆ ಯಾರು ಯಾವಾಗಲೂ ಬಂದರೂ ಕೂಡ, ಒಂದು ಫೋನ್ ಮಾಡಿದ್ರು ಕೂಡ ತಕ್ಷಣ ನಮ್ಮ ಸೋದರಿ ಕೋಮಲಾ ಅವರು ಮತ್ತೆ ಡಾಕ್ಟರ್ ಹರಿದಾಸ್ ಸಾಹೇಬರು ಎಲ್ಲೇ ಇದ್ರು, ಊಟ ಮಾಡೋ ಸಂದರ್ಭ ಬಂದರೂ ಕೂಡ ಊಟ ಬಿಟ್ಟು ಬಂದು ಇಲ್ಲಿ ಬಡವರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನನಗನಿಸಿದ ಮಟ್ಟಿಗೆ ನನ್ನ ಅನುಭವಕ್ಕೆ ಬಂದಂಥ ವಿಷಯ ಅಂದ್ರೆ, ಗುಲ್ಬರ್ಗದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ವಿಭಿನ್ನವಾದಂಥ ಆಸ್ಪತ್ರೆ ಅಂದ್ರೆ ಹರಿದಾಸ್ ಆಸ್ಪತ್ರೆ. ಇದು ಬೇರೆ ಬೇರೆ ಕಡೆ ಹೆಚ್ಚಿನ ಈ ಫೀಸ್ ತೆಗೆದುಕೊಂಡು ದುಡ್ಡಿದ್ರೆ ಬರ್ರಿ, ದುಡ್ಡು ಇಲ್ಲಾದ್ರೆ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಎಷ್ಟೋ ಸಲ ರೋಗಿಗಳಿಗೆ ಪ್ರವೇಶವನ್ನು ನಿರಾಕರಿಸಿದಂಥ ಸಂದರ್ಭ ಗುಲ್ಬರ್ಗದಲ್ಲಿ ನಡೀತಾ ಇದೆ. 1 ಲಕ್ಷ, 2 ಲಕ್ಷ, 3 ಲಕ್ಷದ ಗಟ್ಟಲೆ ಫೀಸ್ ಮಾಡಿದಾಗ ಬಡವರು ಎಲ್ಲಿದು ಕೊಡಬೇಕು? ಅಂಥವರು ಕೂಡ ಇಲ್ಲಿ ಬಂದಾಗ ಲಕ್ಷಾನುಗಟ್ಟಲೆ ಅವ್ರಿಗೆ ಹಣವನ್ನು ತೆಗೆದುಕೊಳ್ಳಾರದೆ ಪುಕ್ಕಟ್ಟೆಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಲ್ಲ. ಹಿರಿಯ ಹೃದಯ, ಶ್ವಾಸಕೋಶ ಹಾಗೂ ನಾಳೀಯ ತಜ್ಞ ಡಾಕ್ಟರ್ ಅರುಣಕುಮಾರ್ ಹರಿದಾಸ್ ಮಾತನಾಡಿ, ಹೃದಯ ಹಾಗೂ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ನಿಯಮಿತ ಆರೋಗ್ಯ ತಪಾಸಣೆಯಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಆರಂಭದಲ್ಲಿ ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ. ಈ ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಮಾಲೋಚನೆ ಹಾಗೂ ವಿವಿಧ ಆರೋಗ್ಯ ಪರೀಕ್ಷೆಗಳ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಶಿಬಿರದಲ್ಲಿ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ತಜ್ಞ ವೈದ್ಯರಿಂದ ಉಚಿತ ಸಮಾಲೋಚನೆ, ರಕ್ತದೊತ್ತಡ, ಬಿಪಿ ಪರೀಕ್ಷೆ, ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಪರೀಕ್ಷೆ, ಇಸಿಜಿ, ಎಕೋ, ಹೃದಯ ಸ್ಕ್ಯಾನ್ ಸೇರಿದಂತೆ ಹಲವು ಆರೋಗ್ಯ ತಪಾಸಣೆಗಳನ್ನು ಉಚಿತವಾಗಿ ನಡೆಸಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಇದೇ ರೀತಿ ಇವತ್ತು 1 ವರ್ಷ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಮುಗಿಸಿ ನಾವು ಇದರಲ್ಲಿ ಸಾವಿರಾರು ಜನರನ್ನು ನಾವು ಸಮಾಲೋಚನೆಯನ್ನು ಮಾಡಿದ್ದೇವೆ. ವಿವಿಧ ರೂಪದ ಶಸ್ತ್ರಚಿಕಿತ್ಸೆಗಳನ್ನು, ಕ್ರಿಟಿಕಲ್ ಕೇರ್ ಪೇಷಂಟ್ಗಳನ್ನು ಸಹ ನಾವು ಇಲ್ಲಿ ಮ್ಯಾನೇಜ್ ಮಾಡಿದ್ದೇವೆ. ಅಂದರೆ ಈ ಆಸ್ಪತ್ರೆ ಹಾರ್ಟ್ ಒಂದೇ ಅಲ್ಲ, ಯಾವುದೇ ಒಂದು ಅಂಗಗಳಾಗಿರ್ಬೋದು, ಯಾವುದೇ ರೀತಿಯಾದ ಒಂದು ಟ್ರೀಟ್ಮೆಂಟ್ ಆಗ್ಬೋದು, ಅಥವಾ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಅಂದರೆ ಕಲಬುರಗಿಯಲ್ಲಿ ಒಂದು ಹೃದಯ ಆಸ್ಪತ್ರೆ, ಶ್ವಾಸಕೋಶ, ಲಂಗ್ಸ್ ಮಾಡೋದು ಅಂತಂದರೆ ಇದು ಒಂದೇನೆ. ಇದು ಬಿಟ್ಟು ಬೇರೆ ಯಾವ ಆಸ್ಪತ್ರೆಯಲ್ಲೂ ನಾವೇ ಹೋಗಿ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದ ಬ್ರೈನ್ ಆಗಿರ್ಬೋದು, ಅದು ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಗೈನಕಾಲಜಿ ಮತ್ತು ಹೃದಯ, ಶ್ವಾಸಕೋಶ ಮತ್ತು ರಕ್ತ ಎಲ್ಲದರಲ್ಲೂ ಒಂದು ಸೌಲಭ್ಯ, ಸುಸಜ್ಜಿತವಾದ ಎಲ್ಲ ಯಂತ್ರೋಪಕರಣ ಇರುವಂಥ ಕ್ರಿಟಿಕಲ್ ಕೇರ್ ಒಂದು, ಮತ್ತೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಕೊಠಡಿಗಳು ಎಲ್ಲವೂ ಸುಸಜ್ಜಿತವಾಗಿದ್ದಾವೆ. ತುಂಬ ಸಲ ಎಷ್ಟೋ ಜನರು ಕಾಸು ಕೊಡಿ, ಇಲ್ಲಿ ಸಮಾಲೋಚನೆ ಮೋಸ್ಟ್ ಆಫ್ ದ ಟೈಮ್ ಫ್ರೀನೇ ನಾವು ಮಾಡೋದು. ಮಾಡಿದ್ರು 200 ರೂಪಾಯಿ ನಮ್ಮದು ಚಾರ್ಜ್ ಅಷ್ಟೇನೆ. ಅಂದರೆ ಯಾಕಂದ್ರೆ ಬೇಸಿಕ್ಲಿ ಒಂದು ಚಾರಿಟೇಬಲ್ ಅಂತ ಒಂದು ಎಲ್ಲ ರೀತಿಯ ಒಂದು ಬಡವರಾಗಬೇಕು, ಶ್ರೀಮಂತರಾಗಬೇಕು, ಅದು ಒಂದು ಅವ್ರಿಗೆ
ಕೈಗೆ ಎಟುಕುವ ಒಂದು ಒಂದು ಏನಂತ ಫೀಸ್ ಅಲ್ಲಿ ನಾವು ಅವರಿಗೆ ಒಂದು ಚಿಕಿತ್ಸೆ ಮಾಡುವ ಒಂದು ಇಚ್ಛೆ ಇಟ್ಟು ಈ ಆಸ್ಪತ್ರೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇವತ್ತಿಗೆ ನನ್ನ ಎಲ್ಲಾ ರೋಗಿಗಳು ಅವ್ರ ಕುಟುಂಬದವರಿಗೂ ನನ್ನ ಹೃದಯಪೂರ್ವಕ ನಮನ. ಯಾಕಂದ್ರೆ ಅವ್ರು ನಮ್ಮನ್ನು ನಂಬಿಕೆ ಇಟ್ಟು ಚಿಕಿತ್ಸೆ ಪಡಿತಾರಲ್ಲ, ಅವರು ನಮಗೆ ಒಂದು ದೇವರ ಸಮಾನ ಅಂತ ಈ ಸಮಯದಲ್ಲಿ ಹೇಳ ಬಯಸ್ತೀನಿ. ಅದರೊಟ್ಟಿಗೆ ನನ್ನ ಸ್ಟಾಫ್, ಅದು ತುಂಬಾ ಡೆಡಿಕೇಟೆಡ್ ಸ್ಟಾಫ್, ಎಲ್ಲರೂ ಈ ಒಂದು ರೋಗಿಗಳನ್ನು ಮನಸ್ಪೂರ್ವಕವಾಗಿ ಅಂದ್ರೆ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೂ ನಾನು ಇವತ್ತೊಂದು ಥ್ಯಾಂಕ್ಸ್ ಹೇಳಲು ಬಯಸುತ್ತೇನೆ. ಇದರ ಒಟ್ಟಿಗೆ ನಮ್ಮ ಕುಟುಂಬದ ಎಲ್ಲಾ ಜನರು ನನ್ನ ಒಂದು ಬೆನ್ನೆಲುಬಾಗಿ ಈ ಒಂದು ಸಂಸ್ಥೆಯನ್ನು ಬೆಳವಣಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೂ ನನ್ನ ಕೃತಜ್ಞತೆ ಅರ್ಪಿಸಲು ಪ್ರಯತ್ನ ಮಾಡ್ತೇನೆ. ಮತ್ತು ಮೀಡಿಯಾ, ಇವರಿಲ್ಲದೆ ನೀವೆಲ್ಲ ಇರ್ದೇನೆ ನಾವು ಈ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತೆ. ಎಷ್ಟೋ ಜನ ಇವರೆಲ್ಲ ನೀವೆಲ್ಲ ನಮ್ಮ ಗೆಳೆಯರಾಗಿ ಎಲ್ಲಾ ಮೀಡಿಯಾ ಜನಕ್ಕೂ ನನ್ನ ಹೃದಯಪೂರ್ವಕ ನಮನ ಸಲ್ಲಿಸಲು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಿದ್ದು ಟೋಟಲ್ ಫ್ರೀ ಹೆಲ್ತ್ ಕ್ಯಾಂಪ್. ಇದರಲ್ಲಿ ಈವನ್ ಎಕೋ ಕಾರ್ಡಿಯೋಗ್ರಫಿ ಅಂದ್ರೆ ಹೊರಗಡೆ ಎಕೋ ಕಾರ್ಡಿಯೋಗ್ರಫಿ ಮಾಡಿದ್ರೆ ₹1500 ಚಾರ್ಜ್ ಮಾಡ್ತಾರೆ. ಅದು ಸಹ ನಾವೆಲ್ಲಾ ರೋಗಿಗಳ ಒಂದು ಹೃದಯದ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಅಂದ್ರೆ ಅವರ ಹೃದಯ ಚೆನ್ನಾಗಿದೆಯೇ ಇಲ್ಲ, ಅದೇನು ಸಮಸ್ಯೆ ಇದೆ ಅಂತ ಈ ಯಂತ್ರದ ಮೂಲಕ ನಾವು ಕಂಡುಹಿಡಿಬಹುದು. ಇದ್ರೊಟ್ಟಿಗೆ ECG ಆಗಿರ್ಬೋದು, ಬ್ಲಡ್ ಶುಗರ್ ಆಗಿರ್ಬೋದು, ಕನ್ಸಲ್ಟೇಷನ್ ಅಂದ್ರೆ ಎಲ್ಲಾ ವಿಭಾಗದ ಜನರು, ಅಂದ್ರೆ ಡಾಕ್ಟರ್ ಶಾರದಾ ಅವರು ಲಂಡನ್ ಇಂದ ಬಂದಿದ್ದಾರೆ, ಅವರು ಗೈನಕಾಲಜಿ ಸ್ಪೆಷಲಿಸ್ಟ್, ಡಾಕ್ಟರ್ ಹರ್ಷ ಅಂತ ಇದ್ದಾರೆ ಪಲ್ಮನಾಲಜಿಸ್ಟು, ಎಲ್ಲಾ ಸ್ಪೆಷಾಲಿಟಿ ಡಾಕ್ಟರ್ ಇವತ್ತಿದ್ದು ರೋಗಿಗಳ ಅವರ ಸಮಸ್ಯೆಗಳು ಹೇಳಿದರೆ ಅದರ ಪ್ರಕಾರ ನಾವೊಂದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಒಂದು ಚಿಕಿತ್ಸೆ ಮಾಡಲು ಇವತ್ತಿನ ದಿವಸ ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಕೋಮಲೇಶ್ವರಿ ಹರಿದಾಸ್, ಯುವ ಮುಖಂಡ ಸಂದೀಶ್ ಕಮಕನೂರ್, ಡಾಕ್ಟರ್ ಶಾರದಾ ಹರಿದಾಸ್, ಹಿರಿಯ ಶ್ವಾಸಕೋಶ ತಜ್ಞ ಡಾಕ್ಟರ್ ಹರ್ಷಮೂರ್ತಿ, ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಲಾಯಿತು. ಗುಲ್ಬರ್ಗ ಪಟ್ಟಣದಲ್ಲಿ ಒಂದು ವಿಶೇಷವಾದಂಥ ಆಸ್ಪತ್ರೆ, ಹಾರ್ಟ್ ಸ್ಪೆಷಲಿಸ್ಟ್. ಯಾಕಂದ್ರೆ ನಾನು ಪೇಷಂಟ್ನೂ ಇದ್ದೀನಿ, ಅವರ ಅಭಿಮಾನಿನೂ ಇದ್ದೀನಿ. ಇಂದಿನ ಏನು ಪ್ರಥಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನೂರು ಸಾಹೇಬರಿಗೆ, ಇವರು 3 ಸಲ MLC, 3 ಸಲ MLC ಆಗ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಎಲ್ಲರಿಗೆ ಬಹಳ ಬೇಕಾದಂಥ ವ್ಯಕ್ತಿ ಇದ್ರೇ 3 ಸಲ ಆಗ್ಲಕ್ಕೆ ಶಕ್ಯದ. ಒಂದೇ ಸಲ ಆಗಟ್ಟಿಗೆ ಅವ್ರಿಗೆ ಯಾಕ ಇವ್ರಿಗೆ ಯಾಕ ಅಂತೇಳಿ ಎಷ್ಟೋ ಜನ ಅಬ್ಜೆಕ್ಷನ್ ಮಾಡೋರು ಇರ್ತಾರೆ. ಅಂತ ಒಂದು ಕ್ರಿಟಿಕಲ್ ಸಿಚುವೇಶನ್ದಾಗ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ಅವರು ಏನು ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ನೂತನವಾಗಿ ಆಯ್ಕೆಯಾಗಿ ಮಿನಿಸ್ಟರ್ ಆಗ್ತಿದ್ರು. ಈಗ ಬಹಳ ಕಾಂಪಿಟೇಷನ್ ಅದ ಇಲ್ಲಿ. 3ನೇ ಸಲ ಅಂದ್ರೆ ಇದೊಂದು ಜನ ಸ್ವಲ್ಪ ಹೋಗ್ಲಿ, ಥೋಡೆ ದಿನ ಹೋಗ್ಲಿ, ಮಿನಿಸ್ಟರ್ ಆಗುವಂತ ಒಂದು ಕೆಪಾಸಿಟಿ ಅವರಲ್ಲಿ ಅದ. ಯಾಕಂದ್ರ ಹಂಗ ಬಹಳ ಸೈಲೆಂಟ್. ನಾನು ಧರ್ಮಸಿಂಗ್ ಸಾಹೇಬರ್ ರೂಮೆಂಟ್ 1975ರಲ್ಲಿ ಇವರಿಗೆ ಅಲ್ಲಿ ಹಿಡಿದು ನೋಡ್ಕೊತೇ ಬಂದೀನಿ ನಾನು. ಯಾವತ್ತು ಅಲ್ಲೇ ಧರ್ಮಸಿಂಗ್ ಸಾಹೇಬ್ರ ಮನೆ ಬರೋರು, ಖರ್ಗೆ ಸಾಹೇಬ್ರ ಬಳಿ ಬರೋರು, ಎಲ್ಲ ರಾಜಕೀಯ ಎಲ್ಲ ಹಲವಾರು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವವರು ನಮ್ಮ ಕಮ್ಮಕ್ಕನೂರು ಅಣ್ಣ ಅವರು. ಇವತ್ತಿನ ದಿವಸ ನಿಜವಾಗ್ಲೂ ನಮ್ಮ ಹರಿದಾಸ್ ಸಾಹೇಬ್ರ ಒಂದು ಹಾಸ್ಪಿಟಲ್ಗೆ ಇವ್ರು ಬರ್ತಾರ ಅಂದ್ರ ನಾ ಮನೆ ಬಂದ ಬೋರ್ಡ್ ನೋಡ್ದೆ, ಕಮ್ಮಕ್ಕನೂರು ಸಾಹೇಬ್ರದ್ದು ಇವ್ರದೆಲ್ಲ ಇಂತಿಂತ ಡಿಸಿಷನ್ ಹೆಂಗಾದ ಅಂತ ಓದ್ಕೊಂಡೇ ನಾ ಬರೇಬೇಕು, ತಪ್ಪಿಸ್ಬಾರ್ದು ಅಂತ ತಿಳ್ಕೊಂಡು ನಾ ಕಮ್ಮಕ್ಕನೂರು ಅಣ್ಣ ಅವ್ರ ಸಲುವಾಗಿ ನಾ ಬಂದೆ. ಅವ್ರ ಸಲುವಾಗಿ ಅಂತೂ ಬಂದೇ ಬರ್ತೀನಿ. ಯಾಕಂದ್ರೆ ನಾ ಪೇಷಂಟ್ ಏನಿ ಅವ್ರ ಬಳಿ ಬರ್ಲಾರ್ದೆ ನಾ ಜಯದೇವ ಹಾಸ್ಪಿಟಲ್ದಾಗ ಸಾಕಷ್ಟು ಸಲ ತೋರಿಸಿ ಸಾಕಾಗಿ ಇವ್ರ ಬಳಿ ಬಂದೀನಿ. ನಾ ಅಟ್ಟೆ ಎಲ್ಲ ನಮ್ಮನೆಗೆ ಹೆಣ್ಮಕ್ಳು ಸಹಿತ ಡಾಕ್ಟರ್ ಶಾಣ್ಯಾರ ನೋಡು, ಏನು ಡಿಗ್ರಿ ಹಚ್ಚಿ ಎಲ್ಲ ಅಲ್ಲಿ ಏನ್ ನೋಡು ಅವರೆಲ್ಲ DM ಆಗ್ಯಾರ, MD DM ಆಗ್ಯಾರ. ಏನು ಕಾಗದ ನಮ್ಮ ಎಳಸಂಗೇಕರ್ ಸಾಹೇಬ್ರು, ನಮ್ಮ ಇವರು ಎಲ್ಲರೂ ನಮ್ಮ ಪರಿಚಯದವ್ರೆ ಅವರೆಲ್ಲ ಬರ ಹಿಂಗ್ ನೋಡೋಣ, ಈಗ ನಿಮ್ಗೆ ಹೆಂಗಾಗ್ಯದ ಹಂಗಾಗ್ಯದ ಅವ್ರು ಹೇಳಿದ್ರು. ಇವ್ರಿಗೆ ಏನು ಇಲ್ಲ, ಒಂದೊಂದು ಕಡೆ ಹಾರ್ಟ್ ಪ್ರಾಬ್ಲಮ್ ಆದಂತ ಎಳಸಂಗಿ ಅವ್ರು ಹೇಳಿದ್ರು. ಎಲ್ಲ 2-3 ಕಡೆ ತೋರಿಸ್ದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇವ್ರ ಬಲ್ಲಿ ಬಂದ ಇವ್ರು ಏನೇನು ಇಲ್ಲ, ನನಗೆ ಅಗದಿ ಕ್ಲಿಯರ್ ಕಟ್ ಇದ್ದೀರಿ, ಇಲ್ಲ ECG ಜರ ಪ್ರಾಬ್ಲಮ್ ಅದ ನೋಡ್ ಸರ್ ಹೆಂಗಂತಂದ. ಅದು ಈ ಸತ್ ನಾ ತೆಗಿಸಿರ್ ನನಗೂ ಹಂಗೆ ಬರ್ತದ, ನಿಮಗೇನ್ ಬಂದದ ಹಂಗೆ ಬರ್ತದ, ನೀವೇನ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ ಅಂತ ತಿಳ್ಕೊಂಡು ಧೈರ್ಯ ತುಂಬಿದ್ರು. ಅರ್ಧ ಧೈರ್ಯ ತುಂಬದಾಗೆ ಅರ್ಧ ಜಡ್ಡ ಹಗರ ಆಗ್ತದೆ. ಹಿಂಗ್ ಮೇನ್